ಹಾಯ್ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಕತೆ ಟೈಮ್. ಸ್ಕೂಲು, ಆಟ, ಹೋಮ್ವರ್ಕ್ ಎಲ್ಲ ಮುಗೀತಾ? ಹಾಗಾದರೆ ಬನ್ನಿ, ತಡ ಮಾಡದೆ ಕತೆ ಸ್ಟಾರ್ಟ್. ಇವತ್ತಿನ ಕತೆ ತುಂಟ ಕೋತಿ. ಬಲು ಹಿಂದೆ ತುಂಬ ಕುಚೇಷ್ಟೆ ಪ್ರವೃತ್ತಿಯ ಒಂದು ಕೋತಿ ಇತ್ತು. ಅದರ ಹೆಸರು ಮೊಯ ಎಂದು. ಅದು ಬೇರೆಲ್ಲ ಪ್ರಾಣಿಗಳನ್ನು ಬೆಸ್ತು ಬೇಡಿಸಿ ಹಾಸ್ಯ ಮಾಡುತ್ತಿತ್ತು. ಯಾವ ರೀತಿ ಮಾಡುತ್ತಿತ್ತು ಎಂದರೆ, ಹುಲಿ ಹೋಗುವಾಗ ಮರದ ಮೇಲಿಂದ ಹಣ್ಣುಗಳನ್ನು ಹುಲಿಯ ಮೇಲೆ ಉದುರಿಸುತ್ತಿತ್ತು. ಹಾಗೆ ಇಲಿಗಳ ಬಿಲವನ್ನು ಮುಳ್ಳುಗಳಿಂದ ಮುಚ್ಚಿಬಿಡುತ್ತಿತ್ತು ಮತ್ತು ಕರಡಿ ನಡೆದು ಹೋಗುವಾಗ ಗುಂಡಿಯಲ್ಲಿ ಬೀಳುವಂತೆ ಮಾಡುತ್ತಿತ್ತು. ಇನ್ನು ಜಿಂಕೆಗಳಿಗಂತೂ ಜೋರಾಗಿ ಸದ್ದು ಮಾಡಿ ಹೆದರಿ ಓಡಿ ಹೋಗುವ ಹಾಗೆ ಮಾಡುತ್ತಿತ್ತು. ಹೀಗೆ ತನ್ನ ಚೇಷ್ಟೆಯಿಂದ ಎಲ್ಲ ಪ್ರಾಣಿಗಳಿಗೆ ತೊಂದರೆ ಕೊಟ್ಟು ಅದು ಖುಷಿಪಡುತ್ತಿತ್ತು. ಇದರಿಂದಾಗಿ ಬೇರೆ ಪ್ರಾಣಿಗಳಿಗೆ ಮೊಯನ ಸಹವಾಸ ಸಾಕಪ್ಪ ಸಾಕು ಎಂದು ಅನಿಸತೊಡಗಿತ್ತು. ಅವು ಈಚೆಗೆ ಮೊಯಾನನ್ನು ಕಂಡೊಡನೆಯೇ ದೂರ ಹೋಗಿ ಬಿಡುತ್ತಿದ್ದವು. ಒಂದು ದಿನ ಜಿಮ್ ಎಂಬ ಆನೆ ಬರುತ್ತಿರುವುದನ್ನು ತುಂಟ ಕೋತಿ ಮೊಯ ನೋಡಿತು. ಅದನ್ನು ಹಾಸ್ಯ ಮಾಡಬೇಕೆಂದು ನಿರ್ಧರಿಸಿ ಆನೆ ಬರುವ ದಾರಿಯಲ್ಲಿ ಸತ್ತವನಂತೆ ಬಿದ್ದುಕೊಂಡಿತು. ಆನೆ ಕೋತಿಯ ಹತ್ತಿರ ಬಂದು ಮೊಯಾಗೆ ಏನಾಗಿದೆ ಎಂದು ನೋಡುವಾಗ ಪಕ್ಕನೆ ಎದ್ದು ವಕ್ ಎಂದು ಕೂಗಿ ಆನೆಯನ್ನು ಗಲಿಬಿಲಿಗೊಳಿಸಬೇಕೆಂಬುದು ಅದರ ಉದ್ದೇಶವಾಗಿತ್ತು. ಆದರೆ ನೆಲದಲ್ಲಿ ಮಲಗಿದ ಕೋತಿ ಮೊಯಾನನ್ನು ಸಮೀಪ ದೃಷ್ಟಿ ಸಮಸ್ಯೆಯಿದ್ದ ಆನೆ ಜಿಮ್ ಗಮನಿಸಲೇ ಇಲ್ಲ. ಅದು ಮೊಯಾನನ್ನು ಎಡವಿ ಮೊಯಾನ್ ಮೇಲೆಯೇ ಬಿದ್ದು ಬಿಟ್ಟಿತು. ಆನೆಯ ಭಾರಕ್ಕೆ ಬಡಪಾಯಿ ಕೋತಿ ಮೊಯ ಬಹುತೇಕವಾಗಿ ಅಪ್ಪಚ್ಚಿಯಾಗಲಿತ್ತು. ಅಯ್ಯೋ ಸತ್ತೆ ಸತ್ತೆ ಎಂದು ಕೂಗಿತು ತುಂಟ ಕೋತಿ ಮೊಯ. ಕೂಡಲೇ ಜಿಮ್ ಆನೆ ಎದ್ದು ಕೋತಿ ಮೊಯಾನನ್ನು ಸೊಂಡಲಿನಿಂದ ಎತ್ತಿ ಬದಿಗೆ ಸರಿಸಿತು. ಅಂದಿನಿಂದ ಕೋತಿ ಮೊಯ ಭಯದಿಂದ ಯಾವ ಪ್ರಾಣಿಗಳ ತಂಟೆಗೂ ಹೋಗಲಿಲ್ಲ. ಈ ಕತೆ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೇನೆ. ಇಂಥ ಇನ್ನೂ ಹೊಸ ಕತೆಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.